Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ವಿಶೇಷ ಚೇತನರು ಲೈಸೆನ್ಸನ್ನು ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥ ಒಂದು ಚಿಕ್ಕ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೀನಿ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ. ಯಾರು ನಮ್ಮ ಚಾನಲ್ ಹೊಸದಾಗಿ ಭೇಟಿ ನೀಡಿದರೆ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಅಂಗವಿಕಲರಿಗೆ ಸಂಬಂಧಪಟ್ಟ ವಿಶೇಷವಾಗಿರ್ತಕ್ಕಂಥ ಎಲ್ಲ ಸುದ್ದಿಗಳನ್ನು ಈ ಚಾನಲ್ನಲ್ಲಿ ನೋಡಲು ಸಿಗುತ್ತವೆ. ಹೊಸ ನೋಟಿಫಿಕೇಷನ್, ಹೊಸ ಸುದ್ದಿಗಳಿಗಾಗಿ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಬನ್ನಿ, ಈಗ ನಾವು ವಿಶೇಷ ಚೇತನರು ಲೈಸೆನ್ಸನ್ನು ಪಡೆಯುವ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮೋಟಾರ್ ವಾಹನಗಳ ಮಸೂದೆ 2019 ತಿದ್ದುಪಡಿ ಮಾಡುವ ಮೂಲಕ ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದಾಗಿ ಕೇಂದ್ರ ಸರ್ಕಾರ ಹೇಳಿರುವುದರಿಂದ ಇದೀಗ ಅಂಗವಿಕಲರಿಗೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವುದು ಸುಲಭವಾಗಿರುತ್ತದೆ. ಈ ಕ್ರಮವು ಅಧಿಕಾರಿಗಳನ್ನು ಜೋರಾಗಿ ಹುರಿದುಂಬಿಸಿದೆ. ಇಲ್ಲಿವರೆಗೆ ಚಾಲನಾ ಪರವಾನಗಿ ಪಡೆಯುವುದು ಅಂಗವಿಕಲರಿಗೆ ನೋವು ಮತ್ತು ಕಿರುಕುಳದಿಂದ ತುಂಬಿದ ಪ್ರಕ್ರಿಯೆಯಾಗಿತ್ತು. ಸ್ಥಳೀಯ ಮಟ್ಟದ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಅಂಗವಿಕಲರಿಗೆ ಸಂಬಂಧಿಸಿದ ಮಾರ್ಗಸೂಚಿಗಳ ಬಗ್ಗೆ ತಿಳಿದಿಲ್ಲದ ಕಾರಣ ಪ್ರಕ್ರಿಯೆಯು ವಿಳಂಬ ಮತ್ತು ನಿರಾಶೆಯಿಂದ ತುಂಬಿರುತ್ತಿತ್ತು. ಇದೀಗ ಹೊಸ ಮೋಟಾರು ವಾಹನಗಳ ಮಸೂದೆ 2019ರಲ್ಲಿ ಅಂಗವಿಕಲರಿಗೆ ನಿಯಮಗಳನ್ನು ಸಡಿಲಿಸಲು ಕೇಂದ್ರ ಯೋಚಿಸುತ್ತಿದೆ. ಇದುವರೆಗೆ ಪರವಾನಗಿ ಪಡೆಯದ ಮಹತ್ವಾಕಾಂಕ್ಷೆಯ ಅಂಗವಿಕಲ ಚಾಲಕರು ಆಶಿಸಲು ಕಾರಣಗಳಿವೆ. ಮಾನದಂಡಗಳು ಇನ್ನೂ ಸ್ಪಷ್ಟವಾಗಿಲ್ಲದಿದ್ದರೂ ದೃಷ್ಟಿ ವಿಕಲಚೇತನರು, ಚಲನಶೀಲತೆಯ ಸವಾಲುಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಿರುವವರು ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅರ್ಹರಾಗಿರುವುದಿಲ್ಲ ಎಂಬ ವರದಿಗಳಿವೆ. ಆದಾಗ್ಯೂ ಶ್ರವಣ ದೋಷವುಳ್ಳವರು ಮತ್ತು ಕೇಳಲು ಕಷ್ಟವಾಗುವ ಜನರು ಪರವಾನಗಿ ಪಡೆಯಲು ಎಲ್ಲ ಅರ್ಜಿದಾರರು ಲಿಖಿತ ಮತ್ತು ಡ್ರೈವಿಂಗ್ ಪರೀಕ್ಷೆಗಳನ್ನು ತೆರವುಗೊಳಿಸಬೇಕು. ಅವರು ತಮ್ಮ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ಮಾರ್ಪಡಿಸಿದ ವಾಹನಗಳನ್ನು ಹೊಂದಿರಬೇಕು ಮತ್ತು ಇದನ್ನು ರಸ್ತೆ ಸಾರಿಗೆ ಕಚೇರಿ (RTO) ಅನುಮೋದಿಸಲೇಬೇಕು. ಇದನ್ನು ಮಾಡಿದ ನಂತರ ಅವರು ಪರವಾನಗಿಗಾಗಿ ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ಅಂಗವಿಕಲರಿಗಾಗಿ ವಾಹನಗಳನ್ನು ಮಾರ್ಪಡಿಸುವ ಗಾಲಿ ಕುರ್ಚಿ ಬಳಕೆದಾರ ಮುಸ್ತಫಾ ಅವರ ಪ್ರಕ್ರಿಯೆಯಂತೆ ವಿಕಲಚೇತನರಿಗೆ ಪರವಾನಗಿ ನೀಡುವಾಗ ಅನುಸರಿಸಬೇಕಾದ ಮಾರ್ಗಸೂಚಿಗಳ ಬಗ್ಗೆ ಹೆಚ್ಚಿನ ಅಧಿಕಾರಿಗಳಿಗೆ ತಿಳಿದೇ ಇಲ್ಲ. ಅನುಸರಿಸಬೇಕಾದ ಮಾನದಂಡಗಳ ಬಗ್ಗೆ ಕಟ್ಟುನಿಟ್ಟಾದ ಸರ್ಕಾರಿ ಆದೇಶಗಳಿವೆ. ನಾನು ಗಮನಿಸಿದ ಸಂಗತಿಯೆಂದರೆ, ನಾವು ಅವರಿಗೆ ವಿಷಯಗಳನ್ನು ವಿವರಿಸಲು ಪ್ರಯತ್ನಿಸಿದರೂ ಅದನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಮಯ ಮತ್ತು ತಾಳ್ಮೆ ಇರುವುದಿಲ್ಲ. ಹಾಗಾಗಿ ಹೋರಾಟ ನಿಜವಾಗಿದೆ. ಮಾರ್ಗಸೂಚಿಗಳಲ್ಲಿ ಹಲವು ಲೋಪದೋಷಗಳಿರುವುದರಿಂದ ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಡ್ರೈವಿಂಗ್ನಲ್ಲಿ ಸೇರ್ಪಡೆಯಾಗುವುದನ್ನು ಹೆಚ್ಚು ಚರ್ಚಿಸಲಾಗದಿದ್ದರೂ ಯಾರೂ ಅದನ್ನು ಅನುಸರಿಸುವುದಿಲ್ಲ. ಹಾಗಾಗಿ ನಿಯಮಗಳು ಮತ್ತು ನಿಬಂಧನೆಗಳನ್ನು ಸರಾಗಗೊಳಿಸುವುದರಿಂದ ವಿಕಲಚೇತನರಿಗೆ ಪರವಾನಗಿ ಪಡೆಯುವುದು ಸುಲಭವಾಗುತ್ತದೆ ಎಂದು ಮುಸ್ತಫಾ ಗಾಲಿ ಕುರ್ಚಿ ಬಳಕೆದಾರರು ತಮ್ಮ ಅನಿಸಿಕೆಯನ್ನು ಹೇಳುತ್ತಾರೆ. ವಿಕಲಚೇತನರು ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಅವರಿಗೆ ಪರವಾನಗಿ ನೀಡಬೇಕು ಎಂದು 2016ರ ಕೇಂದ್ರ ಕಾಯ್ದೆಯಲ್ಲಿ ಹೇಳಿತ್ತು. PWD ಕಾಯ್ದೆ 2016ರಲ್ಲಿ ಡ್ರೈವಿಂಗ್ ಫಾರ್ಮ್ಯಾಲಿಟಿಗಳಲ್ಲಿ ಸೇರ್ಪಡೆ ಇರಬೇಕು ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಆದರೆ ಯಾವುದೇ ಔಪಚಾರಿಕ ಮಾರ್ಗಸೂಚಿಗಳಿಲ್ಲದೆ ಅರ್ಹರಾಗಿರುವ 80% ಅಂಗವಿಕಲರು ಇನ್ನೂ ತಮ್ಮ ಹಕ್ಕುಗಳನ್ನು ಪಡೆಯಲು ಹೆಣಗಾಡುತ್ತಿದ್ದಾರೆ. ಇಂತಹ ಹೋರಾಟಗಳನ್ನು ಎದುರಿಸಿದ ಕೇರಳದ ಅಂಗವಿಕಲರ ಹಕ್ಕುಗಳ ಹೋರಾಟಗಾರ್ತಿ ಉನ್ನಿ ಮ್ಯಾಕ್ಸ್ ಈಗ ಉತ್ತಮ ಬದಲಾವಣೆಯಾಗಿದೆ ಎಂದು ಆಶಿಸಿದ್ದಾರೆ. ಕೇರಳದಲ್ಲಿ ಇದು ತುಂಬ ಸುಲಭವಾಗಿದೆ. ಆದರೆ ಎಲ್ಲ ಪರೀಕ್ಷೆಗಳನ್ನು ತೆರವುಗೊಳಿಸಿದರೂ ಅದನ್ನು ಪಡೆಯಲು ಇನ್ನೂ ಅನೇಕ ಜನರು ಕಾಯುತ್ತಿದ್ದಾರೆ. ಅಲ್ಲದೆ ಅಂಗವಿಕಲ ಸಮುದಾಯದ ಜನರ ಬೇಡಿಕೆಗಳನ್ನು ಪರಿಗಣಿಸುವ ನಿಟ್ಟಿನಲ್ಲಿ ಕೇಂದ್ರದ ಈ ಹೊಸ ಯೋಜನೆ ಉತ್ತಮ ಬದಲಾವಣೆಯಾಗಿದೆ ಎಂದು ಕೇರಳದ ಉಮ್ಮಿ ಮ್ಯಾಕ್ಸ್ ತಿಳಿಸುತ್ತಾರೆ. ಏನೇ ಆಗಲಿ, ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ವಿಶೇಷ ಚೇತನರು ಪರವಾನಗಿಯನ್ನು ಪಡೆಯಬಹುದು ಅಂತಕ್ಕಂಥ ಮಾಹಿತಿ ನಿಮಗಾಗಿ ತರ್ತೀನಿ. ವಿಡಿಯೋಗಳನ್ನು ಇದೇ ರೀತಿ ವಾಚ್ ಮಾಡಿ.